Osama vote for Ayman Sabah book. Taiba. ಎರಡು ಮೂರು ಇಷ್ಟು ಮಾಡಿದ್ರೇ ಒಳಕ್ಕೆ ಹೋಗೋದು. ಸ್ಕೋರ್ ಮಾಡಿಬಿಟ್ಟು ಕ್ಯಾಂಡಿಡೇಟ್ಸ್ ಮಾತ್ರ ಚೆಕ್ ಮಾಡಿ ತೋರಿಸಿ ಅವ್ರಿಗೆ. ಮಾಡಿಸಿದ್ರಾ? ನಾನು ತಗೋಬಾರ್ದು. हाँ सील डाल देना उसमें खोल को. हाँ भाभी ऐसा वोट डाले.
वोट डाला है, बहुत अच्छा कार्यक्रम करेगा। फर्स्ट टाइम जो तो बचाएंगे वास्ते जरा ये होता है हिम्मत अवेयरनेस सबसे अवेयरनेस होता है क्या ऐसा है भाई हम एक अच्छा ये लेंगे नाम तो कहेंगे अच्छा हुआ बस करता रहता One minute. ಚೇತನ್ ಕುಮಾರ್ ಬಿ ಹೊಳೆಣ್ಣವ್ರಂತ ನಾನಿಲ್ಲಿ ಪ್ರಿನ್ಸಿಪಲ್ ಆಗಿ ಮದರ್ ತೆರೇಸಾ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಎಲೆಕ್ಷನ್ ಪಾರ್ಲಿಮೆಂಟ್ ಅನ್ನೋ ಒಂದು ಮಾಡ್ತಾಯಿದ್ದೀವಿ. ಸೊ ಅದ್ರ ಸಂಬಂಧ ನಾವು ಇದರಲ್ಲಿ ಒಂದು 3rd ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಸುಮಾರು ಒಂದು 300 ಮಕ್ಕಳಲ್ಲಿ 15 ಜನ ಮಕ್ಕಳು ಕ್ಯಾಂಡಿಡೇಟ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಎಲೆಕ್ಷನ್ ನಡೀತಾ ಇದೆ. ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಎಲೆಕ್ಷನ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಈ ಕಡೆ ಎಲ್ಲ. ಸೊ ತುಂಬ ಚೆನ್ನಾಗಿ ಸುಸೂತ್ರವಾಗಿ ನಡೀತಾ ಇದೆ. ಆ್ಯಂಡ್ ನಮ್ಮ ಎಲೆಕ್ಷನ್ಸ್ ವಿಚಾರ ಬಂದ್ಬಿಟ್ಟು ಇದು ನಾವು ಹೌಸ್ ವೈಸು ಸ್ಪೋರ್ಟ್ಸು ಮತ್ತು ಯಾವ ಥರ ಡಿಸಿಪ್ಲಿನ್ಸು ಯಾವ ಥರ ನಾವು ಸ್ಕೂಲನ್ನು ನಡೆಸ್ಕೊಳ್ಬೇಕು ಮತ್ತು ಯಾವ ಥರ ಮಕ್ಕಳು ಕಲ್ಚರಲಲ್ಲಿ ಭಾಗವಹಿಸಬೇಕು ಹೇಗೆ ಸ್ಟಡಿ ಮಾಡಬೇಕು ಅನ್ನೋದ್ರ ಮೇಲೆ ಈ ಎಲೆಕ್ಷನ್ ನಡೆಸ್ತಾ ಇದ್ದೀವಿ. ಆ್ಯಂಡು ಇವ್ರು ನಮ್ಮ ಮೇಡಮ್ಮು ಓನರ್ ಇರ್ತಾರೆ, ಸೆಕ್ರೆಟರಿ ಮೇಡಮ್ಮು ಸಿಂಧು ಮೇಡಮ್ ಅಂತ ಓನರು. ಇವರು ನಮಗೆ ತುಂಬ ಸಪೋರ್ಟ್ ಮಾಡ್ಕೊತ ಇಲ್ಲಿವರೆಗೂ ಮಾಡಿದ್ರೆ ಎಲೆಕ್ಷನ್ ಸಿಗೋದು ತುಂಬ ಇದಿರ್ತಾರೆ. ಆ್ಯಂಡ್ ಈ ಸ್ಕೂಲನ್ನು ತುಂಬ ಇಲ್ಲಿ ಲೆವೆಲಿಗೆ ತರಬೇಕು ಅಂತಂದರೆ ಮೇಡಮ್ದು ಮ್ಯಾನೇಜ್ಮೆಂಟ್ ಸಪೋರ್ಟು ತುಂಬ ಇರುತ್ತೆ, ನಮ್ಮ ಸಪೋರ್ಟಿಗೆ ತುಂಬ ಬರ್ತಾಯಿದೆ. ಸೊ ಆದಷ್ಟು ನಮಗೆ ಈ ಸ್ಕೂಲಲ್ಲಿ ಮಕ್ಕಳನ್ನ ಜಾಸ್ತಿ ನಾವು ಪ್ರೋತ್ಸಾಹ ಮಾಡಿ ಎಲೆಕ್ಷನ್ ಸಂಬಂಧ ಆಗಿರ್ಬೋದು, ಮುಂದೆ ಈಗ SLC ಹುಡುಗರಾಗಿರ್ಬೋದು 15 ವರ್ಷ ಮತ್ತು ಇನ್ನು ಹೆಚ್ಚು ಕಡಿಮೆ ಒಂದು 13 ಎಲ್ಲ ಬರ್ತಾರೆ. ಅವರಿಗೆ 18 ವರ್ಷ ತುಂಬಿದ ಮೇಲೆ ಯಾವ ಥರ ಎಲೆಕ್ಷನ್ಸ್ ಇರುತ್ತೆ, ಹೇಗೆಲ್ಲ ಅವ್ರು ವೋಟ್ ಮಾಡಬೇಕು, ಆ್ಯಂಡ್ ವೋಟಿನ ಹಕ್ಕು ಹೇಗಿರುತ್ತೆ ಮತ್ತು ಯಾವ ಥರ ಅದು ಮುಂದೆ ಇರ್ತಕ್ಕಂಥ ರಾಜಕಾರಣಿಗಳು ಯಾವುದೇ ಥರ ನಡೆಸ್ತಾರೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಅದನ್ನು ವಿವರಿಸುತ್ತಾ ಅವರಿಗೆ ಪ್ರಾಕ್ಟಿಕಲಾಗಿ ನಾವು ಅದನ್ನು ತೋರಿಸ್ಕೊಡ್ತಾ ಇದ್ದೀವಿ ಅಂತ ಇದನ್ನೆಲ್ಲ ಎರಡು ಸಬ್ಜೆಕ್ಟು ಅವೇರ್ನೆಸ್ಸು ಮತ್ತು ಎಲೆಕ್ಷನ್ ಎರಡು ಹೇಳ್ತಾ ಇದ್ವಿ. ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲೆಕ್ಷನ್ಗೋಸ್ಕರ. ಮತ್ತೇನಪ್ಪ ಅಂದರೆ ಇವತ್ತು ಮಾತ್ರ ಎಲೆಕ್ಷನು ನಮಗೆ 10 ಗಂಟೆ ಸ್ಟಾರ್ಟ್ ಆಗಿದೆ, 3 ಗಂಟೆ ಕ್ಲೋಸ್ ಮಾಡ್ತೀವಿ. ಮತ್ತು ಕೌಂಟಿಂಗ್ ಮುಗಿಸ್ಕೊಂಡ್ಬಿಟ್ಟು ಮಂಡೇ ನಾವು ರಿಸಲ್ಟ್ ಕೊಡ್ತೀವಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಡಿಸಿಪ್ಲಿನ್ ಬರಬೇಕು ಮತ್ತು ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ಗೋಸ್ಕರ ಮತ್ತು ಎಜುಕೇಷನ್ಗೋಸ್ಕರ ಮತ್ತು ನೀಟ್ನೆಸ್ಸು ಮತ್ತು ಎಲ್ಲದಕ್ಕೂ ಅನುಕೂಲ ಆಗಿಬಿಟ್ಟು ಎಲೆಕ್ಷನ್ ಮಾಡ್ಕೊತಾ ಇದ್ದೀವಿ. ಅದು ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗಲಿ ಅಂತಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಅದು ಮಕ್ಕಳಿಗೆ ಬರ್ತಾ ಇದೆ ಏನಪ್ಪ ಅಂದರೆ ಅವೇರ್ನೆಸ್ ಬರುತ್ತೆ, ಯಾವ ಥರ ಕಲ್ತ್ಕೋಬೇಕು, ನಾವು ಮುಂದೆ ಹೆಂಗೆ ಹೋಗಬೇಕು, ನಾವು ಮುಂದೆ ನಿಂತ್ಕೊಂಡಾಗ ಎಲೆಕ್ಷನ್ಗೆ ನಾವು ಏನು ಮಾಡ್ಬೋದು ಸಮಾಜಕ್ಕೋಸ್ಕರ ಒಂದು ಉದ್ದೇಶಕ್ಕೋಸ್ಕರ ಎಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸೊ 3ನೇ ಕ್ಲಾಸಿಂದ 10th ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳಿಗೆ ಇವಾಗಿಂದ ಕಲ್ತ್ಕೊಳ್ಳಿ, ಅವರು ಧೈರ್ಯ ಬರಲಿ, ಸ್ಟೇಜ್ ಫೀವರ್ ಹೊಟ್ಟೋಗ್ಲಿ ಅಂದ್ಬಿಟ್ಟು ಅದು ಕಲಿಸ್ತಾ ಇದ್ದೀವಿ. ಅದೊಂದು ಕಾರಣಕ್ಕೋಸ್ಕರ. ಹಾಂ ಎಲ್ಲ ಸರ್ ಇದು ಫಸ್ಟ್ ಟೈಮ್ ಮಾಡ್ಕೊತಾ ಇದ್ದೀವಿ ಸರ್. ಇದಕ್ಕೆ ನಮ್ಮ ಸ್ಕೂಲ್ ಕಡೆ ತುಂಬ ಸಪೋರ್ಟ್ ಆಗಿದೆ, ಅದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. Good morning. My name is Sindhu. I am Secretary of Mother Teresa International School. Today we are having election commission of our school. It is actually a replica like how election commission happens in the country. So step by step, even principal sir, all our teachers have supported immensely, and even students. We have 15 candidates out of 300 students who are voting today, and mainly what we are doing here is that students get to know what the leadership is, and mainly kindness of how we can help other students maintain discipline, and any other functions is there. They have to take their own without we going and guiding them. They have to take their own this thing, what you say, a leadership and how to maintain the program. So this is step by step we are teaching now, so that in future when they have to go get into a leadership, youth congress or any youth this thing, so this will be a very good example for them. And I thank all teachers and students for making this program a success, and thank you everyone.
स्टूडेंट्स कौन से वो ले लिया फोटो ಅಂತ ನಿಮಿಷ ಐಡಿ ಇಟ್ಕೊಳ್ಳ್ರಿ ಹಿಂಗೆ ಇಟ್ಕೊಳ್ಳ್ರಿ ಓಟ್ರಿ ತೋರಿಸಿ ಎಲ್ಲರೂ ಐಡಿ ತೋರಿಸಿ ಅವ್ರಿಗೆ ಫೋಟೋಗ್ರಾಫರ್ ಐಡಿ ತೋರಿಸಿ ಹಿಂಗೆ ಇಟ್ಕೊಳ್ಳೋದು ಹಂಗೆ ಯಾರು ಇಟ್ಕೊಳ್ಳೋದು ಐಡಿ ಹಿಂಗೆ ಇಟ್ಕೊಳ್ಳೋದು ಐಡಿ ತೋರಿಸಿ ಓಟ್ ಹಾಕಿದ್ದೀರಾ ನೀವು ಇದೇ ಫಸ್ಟ್ ಟೈಮ್ ಹಾಂ ನಡ್ರಿ ಮುಂದೆ ಸ್ಟೂಡೆಂಟ್ ಅಮ್ಮ ಏನು ಅವ್ರಿಗೆ ಕಳಿಸಿ ಪಕಡ್ಲಾಗಾರ ವಯಸ್ಸು ಹಾಂ बना था भाई वहाँ तू चलेगा अब तुझे ढूंढ लगाने बोलना था क्या हमें तू कहाँ है कर को तेरी जगह छींगा तू भी हना था वहाँ इवर पूरे वोटर साथ तुम्हें इससे पहले वोट डाली तुम्हें कब तक भी अब डाल रही सो हाँ ಇನ್ನೊಬ್ಬರಿಂದ ನಾಚೆ ವೋಟ್ರ್ ಐ ಡಿ ಕಾರ್ಡ್ ಅದು ಸ್ಕೂಲ್ ವೋಟ್ರ್ ಐ ಡಿ ಹಾಂ ವೋಟ್ರ್ ಐ ಡಿ ಕಾರ್ಡೇ ಅದು ನೀವು ಸ್ಕೂಲ್ಗೆ ಅದು ತೋರಿಸಿದ್ರೆ ಕೊಡೋದು ಬದನಾಥ್ ಬೋಲ್ತೈತೆ ಐ ಡಿ ಕಾರ್ಡ್ ಸಿಕ್ಕಾವು ಐಡಿ ಕಾರ್ಡ್ ತೋರಿಸಿ ಓಕೆ ಡನ್ ತೋರಿಸಿ ಆ ಕಡೆ ಐಡಿ ಕಾರ್ಡ್ ಇಲ್ಲಿಂದ ಕೊಟ್ಟಿಲ್ವಾ ಆಧಾರ್ ಕಾರ್ಡು ಸರ್ ಅವರು ಲೇಟ್ ಕಮರ್ಸ್ ಆಧಾರ್ ತಂದು ವೋಟಿಂಗ್ ಸ್ಟಾರ್ಟ್ ಆದ್ಮೇಲೆ ಒಬ್ರು ಕೂಡ ಹೋಗಂಗಿಲ್ಲ ಬಂತು ಬಿಟ್ಟು ಅಪ್ ನಾವು ವಿನ್ನರ್ಸ್ ಅನೌನ್ಸ್ ಮಾಡಿ ನೀವು ಹೊರಗಡೆ ಯಾರು ಕೂಗೋಡಂಗಿಲ್ಲ ಅಲ್ಲ ಟಿಕೆಟಿಂಗ್
ನೋಡಿ ಸೊ ವೋಟಿಂಗ್ ಎಷ್ಟೊತ್ತಿಗೆ ಮುಗೀತು ಟೈಮಿಂಗ್ಸ್ ಎಲ್ಲ ಇರೋದಿಲ್ಲ. ಸೊ ಏನಂದ್ರೆ ನಾವು ಈಸಿಯಾಗಿ ಎಲ್ಲ ಕ್ಲೀನ್ ಆಗಿ ಚೆಕ್ ಮಾಡಿಬಿಟ್ಟು ನಾವು ವೋಟ್ಸ್ ಮೆನ್ಷನ್ ಮಾಡ್ತೀವಿ. ಸೊ ನೀವು ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ ಟು 5 ಮೆಂಬರ್ಸ್ ಯಾರಿದಿರಲ್ವಾ, ಅಂದ್ರೆ ಆಸ್ ಇಟ್ ಈಸ್ ನಾವೇನದು ಬ್ಯಾಲೆಟ್ ಪೇಪರ್ ಅಲ್ಲಿ ಇದೆಯಲ್ವಾ ಅದೇ ರೀತಿ ಒಳಗೆ ನೇಮ್ಸ್ ತಗೊಂಡಿದ್ದೀವಿ. ಸೊ ಅಲ್ಲಿ ಏನ್ ವೋಟ್ಸ್ ಬರುತ್ತಲ್ಲ ಆಸ್ ಇಟ್ ಈಸ್ ರೋಮನ್ ನಂಬರ್ಸ್ ಪ್ರಕಾರ ನಮ್ದಲ್ಲಿ ಹೋಗುತ್ತೆ. ಓಕೆನಾ? ಸೊ ಅಲ್ಲಿ ಕೌಂಟ್ಸ್ ಆಗುತ್ತೆ. ಅಂಡ್ ಆ ಕಡೆ 6 to 10 ಅಂಡ್ ಈ ಕಡೆ 11 to 15 ನೋಡ್ತಿದ್ದೀರಲ್ವಾ, ನಿಮ್ದಿರಲ್ವಾ. ಸೊ ಕ್ಲೋಸ್ ಆಗಿದೆ ಸರ್. ಇವಾಗ ಇದನ್ನ ಜಸ್ಟ್ ಕಟ್ ಮಾಡಿ ಸರ್, ಇದು ಮಾಡ್ಕೊಂಡಿದ್ದೀವಿ ಒಂದು ವಿಡಿಯೋ. सारा नूराई सैयद समर ನಂಬರ್ ಹೇಳಿ ಸರ್. नंबर अशोक नंबर 9 हर्षिता नंबर 8 कुपेंद्र नंबर 13 ಮಿಸ್ ಮಾಡಬೇಡಿ. धनुष गौड़ नंबर 6 अयमन सभा नंबर 5 सैयद ओवैस नंबर 4 कुपेंद्र नंबर 13 सैयद ओवैस नंबर 4 सैयद ओवैस नंबर 4 अयमन सभा नंबर 5 अयमन सभा नंबर 5 सैयद ओवैस नंबर 4 सैयद ओवैस नंबर 4 सैयद ओवैस नंबर 4 धनुष गौड़ा नंबर 6 कुपेंद्र नंबर 13 साहिबा कौसर नंबर 2 धनुष गौड़ा नंबर 6 नंबर 13 कुपेंद्र नंबर 8 हर्षिता नंबर 13 कुपेंद्र हर्षिता नंबर 8 Third place goes to Syed Oways. Okay, congratulations. Next fourth. Okay. Next third place goes to Syed Oways. Okay, congratulations. Next fourth. पड़ी पड़ी And listen, the another 15th or the 5th place ಅನ್ನ ಗೋಲ್ಡ್ ಅಲ್ಲಿ ಇಡ್ತೀವಿ. ಬಿಕಾಸ್ ಏನಕ್ಕಂದ್ರೆ ಇವಳು ಡೆಪ್ಯೂಟಿ ಹೆಡ್ ಗರ್ಲಿಗೂ ಪಾರ್ಟಿಸಿಪೇಷನ್ ಇದೆ. ಸೊ ಅಲ್ಲೇನಾದ್ರೂ ಇವ್ರು ಸೆಲೆಕ್ಷನ್ ಆಗಿ ಅಲ್ಲಿಗೆ ಹೋದ್ರು ಅಂದ್ರೆ ಈ ಪ್ಲೇಸ್ ಯಾರಿಗೆ ಹೋಗುತ್ತೆ, ನಾಗಲಕ್ಷ್ಮಿಗೆ ಹೋಗುತ್ತೆ. ಅಲ್ಲೇ ಗೆಟಿಂಗ್ ಅಕಸ್ಮಾತ್ ಇವಳು ತಗೊಳ್ಳಲ್ಲ, ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೇನೆ ಅಂದ್ರೆ ಈಗ ಅಲ್ಲಿ ಕಾಂಪಿಟೇಷನ್ಸ್ ಇರ್ತಾರಲ್ಲ ಅವರಲ್ಲಿ ಸೆಲೆಕ್ಷನ್ ಆಗ್ತಾರೆ, ಇವಳು ಇಲ್ಲೇ ಕಂಟಿನ್ಯೂ ಮಾಡ್ತಾರೆ.
All of you getting now? So all of you getting now? So congratulations all. So ಇವತ್ತು ಮದರ್ ತೆರೇಸಾ ಎಲೆಕ್ಷನ್ ನಡೀತು, ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್. ನಾವು ಬೆಳಗ್ಗೆ ಇದ್ದೀರಿ ಇಲ್ಲಿ. ಹೌದು. ಎಷ್ಟು ದಿವಸ ಮುಂಚೆ ಅನೌನ್ಸ್ ಮಾಡಿದ್ರು ನೀವು, ಮತ್ತೆ ಕ್ಯಾಂಡಿಡೇಟ್ಸ್ ಎಲ್ಲ ಯಾವ ಥರ ಹೋಗಿ ಓಟ್ಸ್ ಕೇಳಿದ್ರು, ನಿಮಗೆ ಹೆಂಗನ್ಸ್ತು ಸರ್? ಇದು ನಾವು ಬಹಳ ವರ್ಷಗಳ ನಂತರ ನಮ್ಮ ಮದರ್ ತೆರೇಸಾ ಶಾಲೆಯಲ್ಲಿ ಒಂದು ಸ್ಟೂಡೆಂಟ್ ಯೂನಿಯನ್ ಮಾಡಬೇಕಂತ ಎಲ್ಲರೂ ಡಿಸೈಡ್ ಮಾಡಿ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸುಮಾರು ಒಂದು 15 ದಿನಗಳ ಹಿಂದೆಯೇ ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವ್ರಿಗೆಲ್ಲ ಕ್ಯಾಂಡಿಡೇಟ್ ಹೆಸರು ಕೊಡಬೇಕಂತ ಹೇಳಿದ್ವಿ. ಅದಕ್ಕೆ ಎಲೆಕ್ಷನ್ಗೆ ನಿಂತ್ಕೊಳ್ಳೋರೆಲ್ಲ ತಮ್ಮ ಹೆಸರನ್ನು ಕೊಟ್ಟಿದ್ದರು. ನಂತರ ಅವರಿಗೆ ಸಿಂಬಲ್ಗಳನ್ನ ಕೊಟ್ಟು ಮತ್ತು ಅವರು ಮಕ್ಕಳ ಹತ್ರ ಕ್ಯಾಂಪೇನ್ ಮಾಡೋಕ್ಕೆ ಕೂಡ ನಾವು ಅವಕಾಶ ಕೊಟ್ಟಿದ್ವಿ. ಅದೇ ರೀತಿ ಯಾವ ರೀತಿ ಎಲೆಕ್ಷನ್ ನಡೆಯುತ್ತೋ ಅದೇ ರೀತಿ ನಾವು ಒಂದು ಪೋಲಿಂಗ್ ಬೂತನ್ನು ಮಾಡಿ, ನಂತರ ಬ್ಯಾಲೆಟ್ ಪೇಪರ್ಗಳಲ್ಲಿ 15 ಜನ ಮಕ್ಕಳ ಭಾವಚಿತ್ರಗಳು ಮತ್ತು ಅವರ ಸಿಂಬಲ್ಗಳನ್ನ ಇಟ್ಟು ಈ ದಿನ ನಾವು ಎಲೆಕ್ಷನ್ ಮಾಡಿದ್ವಿ. ನಮ್ಮ ಶಾಲಾ ಸೆಕ್ರೆಟರಿಯವರು ಮತ್ತು ಅವರ ಪತ್ನಿಯವರು ಬಂದು ಇಲ್ಲಿ ಇನಾಗ್ರೇಷನ್ ಮಾಡಿ ಅವರು ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಹೋಗಿದ್ದಾರೆ. ಅದೇ ರೀತಿ ಪ್ರತಿ 3ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಲ್ಲ ಮಕ್ಕಳಿಂದನೂ ಕೂಡ ನಾವು ಇಲ್ಲಿ ವೋಟ್ ಮಾಡೋದಕ್ಕೆ ಹೇಳಿದ್ವಿ. ಎಲ್ಲರೂ ಬಹಳ ಆಸಕ್ತಿಯಿಂದ ಬಹಳ ಹೆಮ್ಮೆಯಿಂದ ತಮ್ಮ ನಾಯಕರನ್ನು ಆಯ್ಕೆ ಮಾಡೋದಕ್ಕೋಸ್ಕರ ವೋಟ್ ಮಾಡಿದ್ದಾರೆ. ಸೊ ಈಗ 11ವರೆಗೆ ಒಂದು ಎಲೆಕ್ಷನ್ ಸ್ಟಾರ್ಟ್ ಆಗಿ ಸುಮಾರು ಈಗ 1 ಗಂಟೆಗೆ ಮುಗಿದಿದೆ. ಸೊ ಇವತ್ತೇ ನಾವು ಅದನ್ನು ಕೌಂಟಿಂಗ್ ಮಾಡಬೇಕಂತ ನಿರ್ಧಾರ ಮಾಡಿ ನಾವೆಲ್ಲ ಸೇರಿ ಕೌಂಟಿಂಗ್ ಮಾಡಿದ್ದೀವಿ. ಕೌಂಟಿಂಗ್ ಮಾಡಿ ಯಾರು ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾರೆ ಅವರನ್ನು ಹೆಸರನ್ನ ಬರ್ಕೊಂಡಿದ್ದೀವಿ. ಈಗ ನಾವು ಸೋಮವಾರ ಅವರಿಗೆ ಒಂದು ಪೋಸ್ಟನ್ನು ಕೊಟ್ಟು ಅವರನ್ನು ಶಾಲಾ ಮಕ್ಕಳ ಪರವಾಗಿ ಲೀಡರ್ಸ್ಗಳನ್ನ ಎಲೆಕ್ಟ್ ಮಾಡಿದ್ವಿ. ಅವರಿಗೆ ಒಂದು ಜವಾಬ್ದಾರಿಗಳನ್ನು ಕೊಟ್ಟು ಈ 2026-27 ವರ್ಷದ ಶೈಕ್ಷಣಿಕ ವರ್ಷದ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗೋದಕ್ಕೆ ಅವರಿಗೆ ಜವಾಬ್ದಾರಿಗಳನ್ನು ಕೊಟ್ಟು ಮುಂದೆ ಅವರು ಕೂಡ ಲೀಡರ್ ಆದಾಗ ಯಾವ ರೀತಿ ಜವಾಬ್ದಾರಿ ವಹಿಸಬೇಕು ಅನ್ನೋದನ್ನು ಈಗಿಂದನೇ ನಾವು ಕಲಿಸೋದಕ್ಕೆ ಈ ಒಂದು ಎಲೆಕ್ಷನ್ ಮಾಡಿದ್ವಿ. ಇದಕ್ಕೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಜೊತೆಗೆ ನಮ್ಮ ಮಕ್ಕಳ ಪೋಷಕರು ಕೂಡ ಬಂದು ಇವತ್ತು ವೋಟ್ ಮಾಡಿದ್ದಾರೆ ಬಹಳ ಸಂತೋಷದಿಂದ. ಆದ್ದರಿಂದ ಈ ದಿನ ಎಲ್ಲ ಚೆನ್ನಾಗಿ ನಡೆದಿದೆ. ಸೊ ಮುಂದೆ ಬರುವ ಕ್ಯಾಂಡಿಡೇಟ್ ಮಾತ್ರ ಅವ್ರದಾ ಇಲ್ಲ ವೋಟರ್ಸ್ ಪೋಷಕರು? ಎಲ್ಲರ ಪೋಷಕರು ಕೂಡ, ಬೇರೆಯವರ ಪೋಷಕರು ಕೂಡ ಬರೋಕ್ಕೆ ಹೇಳಿದ್ವಿ. ಅವರು ಬಂದು ಕೂಡ ತಮಗೆ ಇಷ್ಟ ಬಂದ ಮಕ್ಕಳಿಗೆ ಒಂದು ವೋಟನ್ನು ಹಾಕಿದ್ದಾರೆ. ಸೊ ಎಲ್ಲ ಸುಗಮವಾಗಿ ನಡೆದಿದೆ. ಮುಂದಿನ ಕಾರ್ಯಕ್ರಮಗಳನ್ನು ನಾವು ಸೋಮವಾರದಿಂದ ನಾವು ಮಾಡ್ತೀವಿ.